ನಮಸ್ಕಾರ ವೀಕ್ಷಕರೇ, ನಮ್ಮ ಊರು ನಮ್ಮ ಸುದ್ದಿ ಹಲೋ ಹುಕ್ಕೇರಿ ನ್ಯೂಸ್ಗೆ ಸ್ವಾಗತ. ರೈತನೊಬ್ಬನಿಗೆ ಹೊಲಕ್ಕೆ ಹೋಗೋದಕ್ಕೆ ದಾರಿ ಕೊಡದೆ ಸತಾಯಿಸ್ತಾ ಇದ್ದಂತ ಡಿ-ಮಾರ್ಟ್ ಕಂಪನಿಯ ವಿರುದ್ಧ ರೈತರು ಪ್ರತಿಭಟನೆಗಿಳಿದಿದ್ರು. ಇವತ್ತು ಸಂಕೇಶ್ವರ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಬೃಹತ್ ಪ್ರತಿಭಟನೆಯನ್ನ ರೈತರು ನಡೆಸಿದ್ದಾರೆ. ಆಮೇಲೆ ಏನೆಲ್ಲ ಆಯ್ತು ಬನ್ನಿ ನೋಡೋಣ. ಬಾಬುರಾವ್ ಹಾಲಗಡಿಗೆ ಎಂಬ ರೈತನಿಗೆ ತನ್ನ ಸ್ವಂತ ಜಮೀನಿಗೆ ಹೋಗುವ ದಾರಿ 2 ವರ್ಷಗಳಿಂದ ತಡೆ ಹಿಡಿಯಲಾಗಿತ್ತು. ಹಲವು ಬಾರಿ ಅಧಿಕಾರಿಗಳಿಗೂ ಹಾಗೂ ಪ್ರಧಾನಮಂತ್ರಿಯವರಿಗೆ ದೂರು ನೀಡಿದ್ರೂ ಫಲಕಾರಿಯಾಗದ ಹಿನ್ನೆಲೆ ರೈತ ಸಂಘಟನೆಯ ನೇತೃತ್ವದಲ್ಲಿ ಇಂದು ಡಿ-ಮಾರ್ಟ್ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ರೈತರ ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ಜಿಲ್ಲಾಧಿಕಾರಿ ಸ್ಥಳಕ್ಕಾಗಮಿಸಿ ರೈತರ ಮನವೊಲಿಸಿದ್ರು. ರೈತನಿಗೆ ತಕ್ಷಣ ದಾರಿ ಬಿಡುವಂತೆ ಆದೇಶ ನೀಡುತ್ತೇನೆಂದು ಡಿಸಿ ಭರವಸೆ ನೀಡಿದ್ರು. ಹೊಲಗೆ ದಾರಿ ಇಲ್ಲ ಅಂತ ಹೇಳಿ ಅವರು ನಮಗೆ ಬೇಡ್ಕೊಂಡಿದ್ದಾರೆ. ಅದರಂತೆ ನಾನು ನನ್ನ ತಹಶೀಲ್ದಾರ್ ಅವರು, ಇಲ್ಲಿ ಲೋಕಲ್ ಇನ್ಸ್ಪೆಕ್ಟರ್ ಅವರು, ನಾವೆಲ್ಲರೂ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ವಿ. ಇದರ ನಂತರ ರೈತ ಸಂಘಟನೆಯವರು ಸಂತೋಷದಿಂದ ಪ್ರತಿಭಟನೆಯನ್ನ ಹಿಂಪಡೆದ್ರು. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕು ರೈತ ಸಂಘಟನೆಯ ಅಧ್ಯಕ್ಷ ಸಂಜು ಹಾವನ್ನವರ್, ಮಲ್ಲಪ್ಪ ಬೈಲಣ್ಣನವರ್, ಸಿದ್ದು ನಾಯಿಕ್, ನಾಗರಾಜ್ ಹಾದಿಮನಿ, ಆನಂದ್ ಮಗದುಂ, ಅರುಣ್ ಶೇಂಡೆ, ರಾವ್ಸಾಬ್ ಪಾಟೀಲ್, ಸುರೇಶ್ ಘಸ್ತಿ, ಮಹಾಂತೇಶ್ ಕಂಬಾರ್, ಪ್ರವೀಣ್ ಶಹಾಪುರಕರ್ ಸೇರಿದಂತೆ ಅನೇಕ ರೈತ ನಾಯಕರು ಹಾಗೂ ಮಹಿಳಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಹೊಸ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಲೋ ಹುಕ್ಕೇರಿ ನ್ಯೂಸ್ ಚಾನೆಲ್.